ಹಲೋ ಎವ್ರಿವನ್, ವೆಲ್ಕಮ್ ಟು ಸ್ಟೂ ಮೋನಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ನಾನು ಲಾಸ್ಟ್ ಎಲ್ಲ ವಿಡಿಯೋ ಹಾಕಿದ್ದೆ ಅಲ್ವಾ, ಅದರಲ್ಲಿ ತುಂಬ ಜನ ಫ್ಲ್ಯಾಕ್ಸ್ ಸೀಡ್ಸ್ ಬಗ್ಗೆ ಆಗಿರ್ಬೋದು ಆ್ಯಂಡ್ ಗಂಜಿ ಹೇಳಿದ್ದೆ ಅಲ್ಲ, ನಾನು ಬಾರ್ಲಿ ಗಂಜಿ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದ್ರದ್ದು ಕಮೆಂಟ್ ಮಾಡ್ತಾನೆ ಇದ್ರಿ. ನನಗೊಂಥರ ಖುಷಿ ಆಗುತ್ತೆ. ಇವಾಗ ಏನಂತ ಅಂದರೆ, ನನಗೇನು ಗೊತ್ತಿರಲ್ಲ ಅದನ್ನು ನೀವು ಕಮೆಂಟ್ ಮಾಡಿದಾಗ ಸೊ ನಾನು ಕೂಡ ಅಡಾಪ್ಟ್ ಮಾಡ್ಕೊಬೋದು ಅಂತ ಅನಿಸುತ್ತೆ. ಆ್ಯಂಡ್ ಕೆಲವೊಂದು ಸತಿ ಇವಾಗ ನನಗೆ ಎಲ್ಲದೂ ಗೊತ್ತಿರಲ್ಲ ಅಲ್ವಾ, ಸೊ ನಾನು ನಾರ್ಮಲ್ಲಾಗಿ ಇರೋವಂತಹ ಒಂದು ಫ್ಯಾಮಿಲಿ ಹುಡುಗಿನೇ ಆಗಿರೋದ್ರಿಂದ ನಾನೇನು ಕಲ್ತಿರ್ತೀನಿ ಅದನ್ನು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ನೀವು ಮಾಡೋ ಕಮೆಂಟ್ಸು ನನಗೆ ನಿಜವಾಗ್ಲೂ ತುಂಬಾ ಖುಷಿ ಇರುತ್ತೆ. ಯಾಕೆ ಅಂತ ಅಂದರೆ, ನಾನು ಕೆಲವೊಂದು ಟಿಪ್ಸ್ ಆಗಿರ್ಬೋದು ಆ್ಯಂಡ್ ಕೆಲವೊಂದು ನೀವು ಹೇಳೋ ಅಂತಹ ಇನ್ಫಾರ್ಮೇಷನ್ ಆಗಿರ್ಬೋದು ಅದನ್ನೆಲ್ಲ ತಿಳ್ಕೊಂಡು ನಾನು ಕೂಡ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಯಾರೆಲ್ಲ ನನಗೆ ಟಿಪ್ಸ್ ಕೊಟ್ಟು ಕಮೆಂಟ್ ಮಾಡಿದ್ರಿ, ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತು ಅಮ್ಮನ ಬರ್ಡೇ ಇದೆ ಆ್ಯಕ್ಚುಲಿ. ಹಾಗಾಗಿ ಲಿಪಿ ಸ್ಕೂಲಿಂದ ಬರೋ ಅಷ್ಟೊತ್ತಿಗೆ ಅವಳಿಗೆ ಪಾಲಕ್ ಪನ್ನೀರ್ ಮಾಡು ಅಮ್ಮ ಅಂತ ತುಂಬ ದಿನದಿಂದ ಕೇಳ್ತಾ ಇದ್ಲು. ಆ್ಯಂಡ್ ನಾನು ರೆಸಿಪಿನೂ ಅದು ಯಾವತ್ತೂ ಶೂಟ್ ಮಾಡಿ ಹಾಕ್ಕೊಂಡಿರಲಿಲ್ಲ. ಹಾಗಾಗಿ ಅವಳು ಬರೋ ಅಷ್ಟೊತ್ತಿಗೆ ಜಾಮೂನು ಮತ್ತು ಪಾಲಕ್ ಪನ್ನೀರ್ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ಆ ರೆಸಿಪಿನ ಶೂಟ್ ಮಾಡ್ಕೊಳ್ತೀನಿ. ಪಾಲಕ್ ಸೊಪ್ಪನ್ನ ನೀಟಾಗಿ ನೆನೆಸಿ ತೊಳೆದಿಟ್ಕೊಂಡಿದ್ದೆ. ಇವಾಗ ನೀರು ಚೆನ್ನಾಗಿ ಕುದಿಬೇಕು. ಕುದಿಯೋಂತಹ ನೀರಿಗೆ ನಾನು ಇವಾಗ ಪಾಲಕ್ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಪಾಲಕ್ ಸೊಪ್ಪು ಒಂದು 2 ನಿಮಿಷ ಬಾಯ್ಲ್ ಆಗಿಬಿಟ್ರೆ ಸಾಕು. ಬಟ್ ಈಗಂತೂ ಮಳೆಗಾಲ ಆಗಿರೋದ್ರಿಂದ ಮಣ್ಣು ಹಾಗೆ ಇರುತ್ತೆ. 1-2 ನಿಮಿಷ ನೀವು ಪಾಲಕ್ ಸೊಪ್ಪನ್ನ ನೆನೆಸ್ಕೊಂಡು ತೊಳ್ಕೊಬೇಕು. ಇದ್ರ ಜೊತೆಗೆ ನಾನು ಮಾಡೋ ಸ್ಟೈಲಲ್ಲಿ ಹೇಳ್ಕೊಡ್ತಿದ್ದೀನಿ. ಇದ್ರ ಜೊತೆಗೇನೆ ಗ್ರೇವಿ ಥಿಕ್ನೆಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು 9 ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಜಸ್ಟ್ ಒಂದೇ ಒಂದು ಕುದಿ ಬಂದರೆ ಸಾಕು. 1 ಕುದಿ ಬಂದ ಮೇಲೆ ಐಸ್ ಕ್ಯೂಬ್ ಹಾಕ್ಕೊಂಡಿದ್ದೀನಿ. ಐಸ್ ವಾಟರಿಗೆ ಹಾಕ್ಕೊಂಡ್ರೆ ಕಲರ್ ಚೆನ್ನಾಗಿರುತ್ತೆ. ಇವಾಗ ಪಾಲಕ್ಕು ಗ್ರೀನ್ ಕಲರೇ ಬರುತ್ತೆ. ಹಾಗಾಗಿ ಐಸ್ ವಾಟರಿಗೆ ಹಾಕ್ಕೊಳ್ತಾ ಇದ್ದೀನಿ. ಕ್ವಾಂಟಿಟಿ ಸ್ವಲ್ಪ ಮಾಡ್ತಾ ಇದ್ದೀನಿ ನಾನು. ಈಗ ಈ ನೀರು ಇನ್ನೇನು ವೇಸ್ಟ್ ಅಲ್ವಾ, ಹಾಗಾಗಿ ಬಿಸಿ ಇರೋ ನೀರನ್ನ ಸಿಂಕಿಗೆ ಹಾಕಿದ್ರೆ ಜಿಡ್ಡೇನಿರುತ್ತೆ ಚೆನ್ನಾಗಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಬಿಸಿ ನೀರನ್ನ ತೆಗೆದು ಸಿಂಕಿಗೆ ಹಾಕ್ಕೊಳ್ತಾ ಇದ್ದೀನಿ. ಪಾಲಕ್ ಪನ್ನೀರಿಗೆ ಸ್ವಲ್ಪ ಇದು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಒಂದು ಪ್ಯಾನಿಗೆ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಶುಂಠಿನೂ ಅಷ್ಟೇ ಒಂದು ಅರ್ಧ ಇಂಚಷ್ಟು ಶುಂಠಿ, ಆಮೇಲೆ ಮೆಣಸಿನ್ಕಾಯಿ, 2 ಈರುಳ್ಳಿ ತಗೊಳ್ತಾ ಇದ್ದೀನಿ. 2 ಈರುಳ್ಳಿ ಮತ್ತು ಒಂಚೂರು ಈರುಳ್ಳಿ ಫ್ರೈ ಆಗಲಿ. ಈರುಳ್ಳಿ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ತೀನಿ. ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಂಡ್ರೆ ಚೆನ್ನಾಗಿ ಫ್ರೈ ಆಗುತ್ತೆ. ಒಟ್ಟಿಗೆ ಹಾಕ್ಕೊಂಡ್ರೆ ಏನಾಗ್ಬಿಡುತ್ತೆ ಅಂದರೆ, ಈರುಳ್ಳಿ ಫಸ್ಟ್ ಫ್ರೈ ಆಗೋಕ್ಕಿಂತ ಮುಂಚೆನೇ ಟೊಮೊಟೊ ಒಂಥರ ಮ್ಯಾಶ್ ಆದಂಗೆ ಆಗಿಬಿಡುತ್ತೆ. ಹಾಗಾಗಿ ನಾನು ಫಸ್ಟ್ ಒಂಚೂರು ಈರುಳ್ಳಿ ಫ್ರೈ ಮಾಡ್ಕೊಳ್ತೀನಿ. ಇವಾಗ ಸ್ವಲ್ಪ ಈರುಳ್ಳಿ ಫ್ರೈ ಆಯಿತು ಗೋಲ್ಡನ್ ಕಲರ್ ಥರ. ಈಗ ಚೂರು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಗಳು ಫುಲ್ ಖುಷಿ ಆಗಿಬಿಡ್ತಾಳೆ. ಆಮೇಲೆ ನಮ್ಮ ಅಮ್ಮಗೂ ಇಷ್ಟ. ಅದೇ ಹಸಿರು ಕಲರ್ ಇರುತ್ತಲ್ಲ, ಅದನ್ನು ಆರ್ಡ್ರ್ ಮಾಡು ಅಂತಾರೆ ಹೋಟೆಲಿಗೆಲ್ಲ ಹೋದಾಗ. ಹಾಗಾಗಿ ಮಾಡ್ತಾ ಇದ್ದೀನಿ. ಇವತ್ತು ಎಷ್ಟು ಮಂತು ಅಂತ ಕೇಳ್ತಾ ಇದ್ರಿ ಅಲ್ವಾ. ಈಗ 6 ಮಂತ್ ಕಂಪ್ಲೀಟ್ ಆಗಿ 7th ಮಂತ್ ರನ್ನಿಂಗು. ಮೇ ಬಿ ಅದಕ್ಕೆ ಸ್ವಲ್ಪ ಸುಸ್ತಾಗುತ್ತೆ ಅನಿಸುತ್ತೆ ನನಗೆ. ಸ್ವಲ್ಪ ಕಾಲೆಲ್ಲ ನೋವು ಬರುತ್ತೆ, ಜಾಸ್ತಿ ಟೈಮ್ ನಿಂತ್ಕೊಂಡು ಮಾಡೋಕ್ಕೆ ಆಗಲ್ಲ. ಹಾಗಾಗಿ ಏನು ಮಾಡಿಬಿಡ್ತೀನಿ, ಕುತ್ಕೊಂಡು ಬಿಡ್ತೀನಿ. ಫ್ರೈ ಮಾಡಿಟ್ಕೊಂಡಿದ್ದೆ ಅಲ್ವಾ, ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ಆವಾಗ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಮಿಕ್ಸಿ ಜಾರಿಗೆ ನಾನು ಏನು ಫ್ರೈ ಮಾಡಿಟ್ಕೊಂಡಿದ್ದೆ ಅದನ್ನು ಕಂಪ್ಲೀಟಾಗಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಗ್ರೇವಿ ಕನ್ಸಿಸ್ಟೆನ್ಸಿ ಸ್ವಲ್ಪ ಕಮ್ಮಿನೇ ಮಾಡ್ತಾ ಇದ್ದೀನಿ. ನಮ್ಮ ಮನೇಲಿ ಮೋವನ್ನು ಅಷ್ಟು ಇಷ್ಟಪಡ್ತೀನಲ್ಲ, ಪನ್ನೀರೆಲ್ಲ ಅವ್ರಿಗೆ ಅಷ್ಟು ಇಷ್ಟ ಆಗಲ್ಲ. ನನಗೆ, ನನ್ನ ಮಗಳಿಗೆ, ನಮ್ಮಮ್ಮ, ಅಪ್ಪ ಅಷ್ಟೇ. ಹಾಗಾಗಿ ಇಷ್ಟೇ ಗ್ರೇವಿ ಮಾಡ್ಕೊಳ್ತಾ ಇದ್ದೀನಿ. ಇದು ಕಂಪ್ಲೀಟಾಗಿ ತಣ್ಣಗಾಗಲಿ. ಆಮೇಲೆ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಗ್ರೀನ್ ಕಲರ್ ಹಾಗೆ ಗ್ರೀನಾಗೇ ಇರುತ್ತೆ. ಅರಿಶಿನ ಪುಡಿನ ಹಾಕ್ಕೊಂಡು ನೆಕ್ಸ್ಟು ಸಾಂಬಾರ್ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಅಂತಲೂ ಕರೀತೀನಿ. ಈಗ ಸಾಂಬಾರ್ ಸೊಪ್ಪನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಏನು ಐಸ್ ಕ್ಯೂಬಲ್ಲಿ ನೆನೆಸಿಟ್ಕೊಂಡಿದ್ದೆ ಪಾಲಕ್ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ.
ಇದ್ರ ನೀರನ್ನ ನಾನು ಮತ್ತೆ ಗ್ರೇವಿಗೆ ಯೂಸ್ ಮಾಡ್ತೀನಿ. ಏನಂದರೆ ಇಷ್ಟೇ ನೀರು ತಗೊಂಡಿರೋದು ಐಸ್ ವಾಟರ್ದು, ಹಾಗಾಗಿ ಗ್ರೇವಿಗೆ ಯೂಸ್ ಆಗುತ್ತೆ. ಏನು ಗೋಡಂಬಿನ ಬಾಯ್ಲ್ ಮಾಡ್ಕೊಂಡಿದ್ದೆ ಅಲ್ವಾ, ಅದನ್ನು ಇದ್ರ ಜೊತೆಗೆ ಹಾಕ್ಕೊಳ್ತಾ ಇದ್ದೀನಿ. ಒಂಚೂರು ಗ್ರೈಂಡ್ ಮಾಡೋಕ್ಕೆ ನಾನು 1/4 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನೂ ಹಾಕ್ಕೊಳ್ತಾ ಇದ್ದೀನಿ. ಗ್ರೈಂಡ್ ಮಾಡೋಕ್ಕೆ ಜೀರಾ ಪೌಡರ್ ಇದ್ದರೆ ನೀವು ಡೈರೆಕ್ಟ್ ಒಗ್ಗರಣೆಗೆ ಹಾಕೋಬೋದು. ನನ್ನ ಹತ್ರ ಜೀರಾ ಪೌಡರ್ ಇಲ್ಲ, ಹಾಗಾಗಿ ಇದಿಷ್ಟು ಕಂಪ್ಲೀಟಾಗಿ ಇವಾಗ ತಣ್ಣಗಾಗಲಿ. ನಾನಿಲ್ಲಿ ಒಂದೇ ಒಂದು ಪನ್ನೀರ್ ತಗೊಳ್ತಾ ಇದ್ದೀನಿ. ನೋಡ್ತೀನಿ ಇವಾಗ ಗ್ರೇವಿ ಕನ್ಸಿಸ್ಟೆನ್ಸಿ ಜಾಸ್ತಿ ಬೇಕು ಅಂತ ಅಂದರೆ ಲೈಕ್ ಇನ್ನೊಂದು ಪನ್ನೀರ್ ತಗೊಳ್ತೀನಿ, ಬೇಡ ಅಂದರೆ ಇಷ್ಟೇ ಸಾಕಾಗುತ್ತೆ. ಮೋಸ್ಟ್ಲಿ ನಾವಿಷ್ಟೇ ಜನ ಅಲ್ವಾ. ಪನ್ನೀರನ್ನ ಇವಾಗ ಕ್ಯೂಬ್ಸ್ ಆಗಿ ಮಾಡ್ಕೊಳ್ತಾ ಇದ್ದೀನಿ. ಇದೇನು ಹೋಮ್ ಮೇಡ್ ಅಲ್ಲ, ನಾನು ಆ್ಯಕ್ಚುಲಿ ಹೊರಗಡೆಯಿಂದ ತಂದಿದ್ದ ಪನ್ನೀರೇ ಬಳಸ್ತಾ ಇದ್ದೀನಿ. ಬಾಣಲಿನ ಕಾಯಕ್ಕೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಬೆಣ್ಣೆನ ಹಾಕ್ಕೊಂಡು ಅದ್ರ ಜೊತೆಗೆ ಒಂಚೂರು ಆಯಿಲ್ನು ಹಾಕ್ಕೊಬೇಕು. ಆಯಿಲ್ ಹಾಕ್ಕೊಂಡಿಲ್ಲ ಅಂದರೆ ಏನೋ ನನಗೊಂಥರ ಅದು ಹಾಕ್ಕೊಂಡ್ರೆ ಸಮಾಧಾನ, ಹಂಗೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಹಂಗಾಗಿ ಸ್ವಲ್ಪ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಅದೆಲ್ಲ ಕಾಯಿಲಿ ಅಷ್ಟೊತ್ತಿಗೆ. ಎಣ್ಣೆ ಕಾದಾದ್ಮೇಲೆ ಒಂದು ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ 2 ಲವಂಗ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಇದು ಪಲಾವ್ ಎಲೆನ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಒಂದು ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಅದೊಂಚೂರು ಫ್ರೈ ಆದಮೇಲೆ ಪಾಲಕ್ ಸೊಪ್ಪು ಮತ್ತು ಎಲ್ಲ ಫ್ರೈ ಮಾಡಿಟ್ಕೊಂಡಿದ್ದನ್ನ ಏನು ಗ್ರೈಂಡ್ ಮಾಡ್ಕೊಂಡಿದ್ದೆ ಅದ್ರ ಮಸಾಲೆನ ಹಾಕ್ಕೊಳ್ತೀನಿ. ಐಸ್ ವಾಟರ್ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಈ ಜಾರಿಗೆ ಹಾಕ್ಕೊಂಡು ನೀಟಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ವಾಶ್ ಮಾಡಿಕೊಂಡು ಹಾಕ್ಕೊಂಡ್ರೆ ಆಯಿತು. ನೀವು ಬೇಕು ಅಂತ ಅಂದರೆ ಇದಕ್ಕೆ ಒಂಚೂರು ಹಚ್ಚ ಖಾರದ ಪುಡಿ, ರೆಡ್ ಚಿಲ್ಲಿ ಪೌಡರು ಮತ್ತು ಸಾಂಬಾರ್ ಪೌಡರ್ನ ಹಾಕ್ಕೊಬೋದು. ನಾನು ಸಾಂಬಾರ್ ಸೊಪ್ಪು ಹಾಕಿರೋದ್ರಿಂದ ಬೇಡ ಅಂತ ಹಾಕ್ಕೊಂಡಿಲ್ಲ. ಕನ್ಸಿಸ್ಟೆನ್ಸಿ ತಕ್ಕಂತೆ ನೀರನ್ನ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನ ಹಾಕ್ಕೊಂಡು ಕುದಿಯಕ್ಕೆ ಬಿಡ್ತೀನಿ. ಇದು ಚೆನ್ನಾಗಿ ಕುದಿಲಿ. ನಾನಿಷ್ಟು ತೆಳುವಾಗಿ ಕನ್ಸಿಸ್ಟೆನ್ಸಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ 1/4 ಸ್ಪೂನ್ ಅಷ್ಟು ಗರಂ ಮಸಾಲ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇವಾಗ ಚೆನ್ನಾಗಿ ಕುದಿಲಿ. ಕುದಿಯೋ ಅಷ್ಟೊತ್ತಿಗೆ ಜಾಮೂನ್ ಪಾಕ ಮಾಡಿದ್ದೆ ಅಲ್ವಾ, ಇವಾಗ ಜಾಮೂನ್ನ ಕಲಿಸ್ಕೊಂಡ್ಬಿಡ್ತೀನಿ. ಪಾಲಕ್ಕು ಏನಿತ್ತು ಹಾಕಿದ್ದೆ ಅಲ್ವಾ, ಅದು ಹಸಿ ವಾಸನೆ ಹೋಗಲಿ ಅಂತ ಹೇಳಿ 5 ನಿಮಿಷ ಕುದಿಸ್ಕೊಂಡೆ. ಇವಾಗ ಪನ್ನೀರ್ನ ಹಾಗೆ ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಬೇಕು ಅಂತ ಅಂದರೆ ಒಂಚೂರು ನಾವು ಆಯಿಲು ಅಥವಾ ಬಟರಲ್ಲಿ ಫ್ರೈ ಮಾಡಿ ಹಾಕ್ಕೊಬೋದು. ನಾನು ಹಿಂಗೆ ಡೈರೆಕ್ಟಾಗಿ ಹಾಕಿ ಕುದಿಸ್ಕೊಳ್ತಾ ಇದ್ದೀನಿ. ಹೊರಗಡೆ ನಾಯಿ ಬಗ್ತಾ ಇದ್ದಾವೆ. 5 ನಿಮಿಷ ಕುದ್ರೆ ಇದಕ್ಕೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ. ಹಾಗಾಗಿ ಇವಾಗ ಪನ್ನೀರ್ನ ಹಾಕಿ 5 ನಿಮಿಷ ಕುದಿಯಕ್ಕೆ ಬಿಟ್ಟರೆ ಯಮ್ಮಿ ಆಗಿರೋದು ರೆಡಿ ಆಗುತ್ತೆ. ಅಷ್ಟೊತ್ತಿಗೆ ಜಾಮೂನ್ನ ಕಲಸಿ ಇದನ್ನು ಮಾಡೋಣ. ಇದಕ್ಕೆ ಚಪಾತಿ ಥರನೇ ಕಲಿಸ್ಕೊಳ್ತೀನಿ. ಮೈದಾ ಸ್ವಲ್ಪ ಕಮ್ಮಿ, ಇವಾಗಂತೂ ಡೈಜೆಷನ್ ಆಗೋದೇ ಇಲ್ಲ. ಹಂಗಾಗಿ ಯಾವುದೇ ರೀತಿ ನಾನ್ ಥರ ಮಾಡ್ಕೊಳ್ಳಲ್ಲ, ಗೋಧಿಲೇ ಮಾಡ್ಕೊಳ್ತೀನಿ, ರೋಟಿ ಥರ. ಲಾಸ್ಟಿಗೆ 1-2 ಸ್ಪೂನ್ ಫ್ರೆಶ್ ಕ್ರೀಮ್ನ ಹಾಕ್ಕೊಂಡ್ರೆ ಪಾಲಕ್ ಪನ್ನೀರ್ ರೆಡಿ ಆಗಿಬಿಡುತ್ತೆ. ಫ್ರೆಶ್ ಕ್ರೀಮ್ ಇಲ್ಲ ಅಂತ ಅಂದರೆ ನೀವು ಕೆನೆನ ಬೇಕಾದರೆ ಬೀಟ್ ಮಾಡಿ ಹಾಕ್ಕೊಬೋದು. ನನ್ನ ಹತ್ರನೂ ಫ್ರೆಶ್ ಕ್ರೀಮ್ ಇರಲಿಲ್ಲ, ಹಾಗಾಗಿ ಕೆನೆನೇ ಬೀಟ್ ಮಾಡಿ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಜಾಮೂನ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಪಾಕನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇಷ್ಟೇ 1-2-3 ದಳ ಕೇಸರಿ ಹಾಕ್ಕೊಳ್ತಿದ್ದೀನಿ. ಜಾಮೂನ್ ಪಾಕ ರೆಡಿ ಆಗೋ ಅಷ್ಟೊತ್ತಿಗೆ ಜಾಮೂನ್ ಹಿಟ್ಟನ್ನ ಕಲಸಿಟ್ಕೊಳ್ತೀನಿ. ಆ್ಯಕ್ಚುಲಿ ಮೊದಲೆಲ್ಲ ನಿಂತ್ಕೊಳ್ತಾ ಇದ್ದೆ ಅಲ್ವಾ, ಇವಾಗಂತೂ ನಿಂತ್ಕೊಳ್ಳೋಕೆ ಆಗೋದೇ ಇಲ್ಲ. ಅದಕ್ಕೆ ಕುತ್ಕೊಂಡೇ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಕುತ್ಕೊಂಡೆ ಜಾಮೂನ್ ಕಲ್ಸಕ್ಕೆ ಬಂದಿದ್ದೀನಿ. ಒಂಚೂರು ಹಾಲು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಪಾಕ ಚೆನ್ನಾಗಿ ಕುದೀತಾ ಇದೆ, ಕುದೀಲಿ. ಯಾವಾಗಲೂ ಅಷ್ಟೇ ಜಾಮೂನನ್ನು ಸಿಮ್ಮಲ್ಲೇ ಬೇಯಿಸ್ಬೇಕು. ಸಿಮ್ಮಲ್ಲಿ ಬೇಯಿಸಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಒಳಗಡೆ ಬೇಯೋದೇ ಇಲ್ಲ, ಒಂಥರ ಹಸಿ ಹಸಿ ಈ ಥರ ಆಗುತ್ತೆ. ಹಾಗಾಗಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಜಾಮೂನ್ ಕಟ್ಟೋ ಅಷ್ಟೊತ್ತಿಗೆ ಎಣ್ಣೆ ಕಾದಿರುತ್ತೆ ಅಂತ ಹೇಳಿಬಿಟ್ಟು ಸಿಮ್ಮಲ್ಲೇ ಬೇಯಿಸ್ತಾ ಇದ್ದೀನಿ.
ಫ್ರೈ ಮಾಡಿಕೊಂಡು ಒಂದು ತಟ್ಟೆಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಬಿಸಿದನ್ನ ತೆಗೆದ ತಕ್ಷಣ ಪಾಕಕ್ಕೆ ಹಾಕಬಾರ್ದು, ಚೂರು ತಣ್ಣಗೆ ಹಾಕಬೇಕು. ಪಾಕ ಒಂಚೂರು ಬಿಸಿ ಇದ್ದಾಗ್ಲೇ ಇದು ಕರ್ದೆತ್ತಿಟ್ಕೊಂಡಿದ್ನಲ್ಲ ಅದನ್ನ ಇದ್ರಲ್ಲಿ ಹಾಕ್ತಾ ಇದ್ದೀನಿ. ಪಲಾವ್ ಮಾಡೋಣ ಅಂತ ಹೇಳಿಬಿಟ್ಟು ಲಿಪಿ ಸ್ಕೂಲಿಂದ ಬರೋ ಅಷ್ಟೊತ್ತಿಗೆ ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಯಾಕಂದರೆ ಇವಾಗ ಅವಳಿಗೆ ಯೂನಿಟ್ ಟೆಸ್ಟ್ ನಡೀತಾ ಇರೋದ್ರಿಂದ ಓದ್ಸೋಕ್ಕಾಗಲ್ಲ ರಾತ್ರಿ ಹೊತ್ತು ಕಟ್ ಮಾಡಿಕೊಂಡ್ರೆ. ಆ್ಯಂಡ್ ಇವಾಗ ಮೊದಲಂಗೆ ಬಾಡಿನೂ ಸಪೋರ್ಟ್ ಮಾಡಲ್ಲ, ಹಾಗಾಗಿ ಎಲ್ಲದು ರಾತ್ರಿನೇ ಪ್ರತಿಯೊಂದನ್ನು ನಾನು ಕಟ್ ಮಾಡಿನೇ ಇಟ್ಕೊಂಡು ಬೆಳಗ್ಗೆ ಒಂದು 5:50ಗೆ ಎದ್ರೂ ನನಗೆ ಈಸಿ ಆಗುತ್ತೆ ತಿಂಡಿ ಮಾಡೋಕ್ಕೆ. ಎಲ್ಲ ಕಟ್ ಮಾಡಿ ಫ್ರಿಜ್ಜಿಗೆ ಇಟ್ಕೊಂಡ್ಬಿಟ್ಟಿರ್ತೀನಿ. ಬೆಳಗ್ಗೆ ಎದ್ದು ಸೊಪ್ಪೊಂದು ನೆನೆಸ್ಕೊಂಡು ತೊಳ್ಕೊಂಡು ಈರುಳ್ಳಿ ಒಂದು ಕಟ್ ಮಾಡ್ಕೊಳ್ತೀನಿ ಅಷ್ಟೇ. ನಾಳೆ ಪಲಾವ್ ಮಾಡೋಣ ಅಂತ ಹೇಳಿ ವಾಶ್ ಮಾಡ್ಕೊಳಲ್ಲ, ಬೆಳಗ್ಗೆ ಎದ್ದು ಒಂದು ಸತಿ ವಾಶ್ ಮಾಡ್ಕೊಳ್ತೀನಿ. ವಾಶ್ ಮಾಡಿ ಫ್ರಿಜ್ಜಿಗೆ ಇಟ್ಟರೆ ಅಷ್ಟು ಚೆನ್ನಾಗಾಗಲ್ಲ ಅಂತ ಹೇಳಿಬಿಟ್ಟು ಕಟ್ ಮಾಡಿಬಿಟ್ಟು ಸ್ಟೋರ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಕುತ್ಕೊಂಡು ಬರ್ಕೊಂಡು ಬೆಳ್ಳುಳ್ಳಿ ಬಿಡಿಸ್ತಾ ಇದ್ದೀನಿ. ಎಷ್ಟೊತ್ತಿಗೆ ಬಂದಿದ್ಲು? ಮತ್ತೆ ಇನ್ನ ಲೊಕೇಶನ್ ತೋರಿಸ್ತಿರ್ಲಿಲ್ಲ. ಪ್ಯಾಂಟ್ ಬಿಚ್ಚಿ ಹಾಕಿ ಬೇರೆ ಪ್ಯಾಂಟ್ ಹಾಕೊಂಡಿದ್ಯಾ? ಹಿಂಗೆ ಹೋಗಿದ್ದೆ ಸ್ಕೂಲಿಗೆ? ಎಲ್ಲಿ ಬಿಸ್ತೆ ನಿಜ ಹೇಳೋ. ಸರಿ ಹೇಳು. ಹೌದಾ? ಆಮೇಲೆ ಹೌದಾ? ಸೊ ಸ್ವೀಟ್ ಬಂಗಾರಿ. ಹೆಂಗ್ ಮಾಡಿದ್ರಿ ಟೆಸ್ಟ್? ಇಂಗ್ಲಿಷ್ ಬರಲಿಲ್ಲ, ಕನ್ನಡ 4 ರಾಂಗ್. ಇದೇನಪ್ಪ ಮ್ಯಾಚ್ 2 ರಾಂಗ್ ಆಗಿರ್ಬೋದು. ನಾನು ನೋಡಿಲ್ಲ ಮ್ಯಾಚ್ನ. ಅದೇಂಗ್ ನೋಡ್ಲಿಲ್ಲ? ನೋಡಿದ್ದೀನಿ. ಆದರೆ ರಾತ್ರಿ ಎಷ್ಟು ಸತಿ ಹೇಳ್ದೆ ನಾನು ಮಗಳೇ ಮ್ಯಾಥ್ಸ್ ಕಲ್ತ್ಕೋ ಅಂತ. ಲೇಜಿ ಮಾಡ್ತೀಯಾ? 2 ರಾಂಗ್ ಮಾಡಿದ್ಯಾ? ಹೋಗಿ ಸ್ನಾನ ಮಾಡಿಸ್ಕೊ ಮೀನಜ್ಜಿ ಹತ್ರ. ಹೋಗು ಬೇಗ. ನನ್ನ ಮಗಳಿಗೆ ಸಂಜೆ ಮೀನಜ್ಜಿ ಸ್ನಾನ ಮಾಡಿಸಿದ್ರು. ಹೋಗ್ತೀನ ದೇವ್ರ ಮನೇಲಿ ದೇವ್ರಿಗೆ ಕೈ ಮುಗಿದು ಬನ್ನಿ ಹೋಗಿ. ನಮ್ಮಮ್ಮ ವೀಡಿಯೋ ಮಾಡಿ ಸುಸ್ತಾಗಿ ಮಲ್ಕೋರಿ. ಲಿಪಿ ಆ ಲೋಟದಲ್ಲಿ ಕೈ ಎಜ್ಜಿ ಬಿಸ್ಕೆಟ್ ತಿನ್ನೋಕ್ಕಾಗತ್ತಾ ಚಿನ್ನು? ಹಾಂ ಅಮ್ಮ ಬೇರೆ ಲೋಟ ಕೊಡಮ್ಮ. ಅದು ಹೆಂಗಾಗುತ್ತೆ ಚಿನ್ನು? ಫಸ್ಟ್ ತಿಂದಾದ ತಕ್ಷಣ ಈಗ ತೋರಿಸ್ತಾ ಇರೋ ಯೂಟ್ಯೂಬ್ ಬುಕ್ಕು ಅಪ್ಪನ ಹತ್ರ ಸೈನ್ ಹಾಕಿಸ್ಕೊ. ಇವತ್ತು ನಾನು ಸೈನ್ ಹಾಕಲ್ಲ. ಯಾಕೆ ಅಮ್ಮ? ನೀನು ಸೈನ್ ಹಾಕ್ಬೇಡಮ್ಮ ಇವತ್ತು ಯೂಟ್ಯೂಬ್ ಬುಕ್ಕಿಗೆ. ಮ್ಯಾಥ್ಸು ಬರೀ ಅಂದ್ರೆ ಅಳ್ತಾಳೆ. ಮೀನಜ್ಜಿ ಹಾಕಲ್ಲ ಇವತ್ತು. ಹಾಕ್ತೀಯಮ್ಮ? ಇದೊಂದ್ಸತಿ ಹಾಕ್ತೀಯಾ? ನಂಗಮ್ಮ ಸಕ್ಕರೆನೂ ಬೇಡ ಬೆಲ್ಲನೂ ಬೇಡ. ಏನು ಮಾಡ್ತಿದ್ಯಾ ಮಗಳ? ಏನದು ನಿಂದ ಅವತಾರ? ಹಾಂ ನೀನೇನು ಪಾರ್ಟಿಗೆ ಹೋಗ್ತಿದ್ಯಾ? ಮನೇಲಿ ಕೇಕ್ ಕಟ್ ಮಾಡೋಕ್ಕೆ? ಕರ್ಮಿ ಏನ್ ಮಾಡ್ಬೇಕು ಲಿಪಿ ಗ್ರೀಟಿಂಗ್ನ? ಅಪ್ಪ ಒಂಚೂರು ಹಿಂದಕ್ಕೆ ಇಡಪ್ಪ ರಿಂಗ್ ಲೈಟು. ಏ ಲಿಪಿ ನೀನೇ ಕಟ್ ಮಾಡಂಗಿಲ್ಲ. ಮೀನಜ್ಜಿ ಹ್ಯಾಪಿ ಬರ್ಡೇ ಗೊತ್ತಾಯ್ತಾ? ಹಾ ಏನಾಗಲ್ಲ, ಹೆದರ್ಕೋಬೇಡ ಲಿಪಿ. ತಡಿ ಅದೊಂಚೂರು ಆಗ್ಲಿ ಅಮ್ಮ. ಸುಮ್ಮನೆ ಕಟ್ ಮಾಡದ? ಹೇಳ್ರಾ ನೀವೇನ್ರ ನೀವು ಮಕ್ಕಳು ಅಂತ ಕರ್ಸಿರ ನಮ್ಮ ಅಮ್ಮಂಗೆ? ಹೇಳ್ರ ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಅಮ್ಮ. ಏಯ್ ಏ ಲಿಪಿ ಹ್ಯಾಪಿ ಬರ್ಡೇ ಮೀನಜ್ಜಿ ಅಂತ. ತಿನ್ಸುತ್ತೆ, ತಡ್ಕೊಳ್ಳೆ ಸ್ವಲ್ಪ. ಬಾ ಮಗಳೇ ಬೇಗ. ಇಲ್ಲಿ ನೋಡ್ತೀನ, ಇಲ್ಲಿ ನೋಡ್ತೀನ. ಹಾಕವ್ರಿಗೆ ತಿನ್ಸು.
ఎవరైనా ನಾನು ಎಷ್ಟು ಸೂಪರ್ ಆಗಿದೆ ಚಿನ್ನೆ, ಸೂಪರ್. ಅಮ್ಮನ ಬರ್ಡೇಗೆ ಸಿಂಪಲ್ಲಾಗಿ ಒಂದು ಕೇಕ್ನ ಕಟ್ ಮಾಡಿಸಿ ಚಪಾತಿ ಮಾಡಿದ್ದೆ ಅಲ್ವಾ, ಪಾಲಕ್ ಪನ್ನೀರು ಮತ್ತು ಚಪಾತಿ. ನಮ್ಮ ಲಿಪಿ ಜೊತೆ ಸ್ಕೂಲಿಗೆ ಹೋಗ್ತಾರೆ, ಅವಳಿಗೆ ಫ್ರೆಂಡ್ಸ್ ಅಂತ ಇಲ್ಲಿ ಯಾರೂ ಇಲ್ಲ ಅಕ್ಕಪಕ್ಕ. ಅಮ್ಮು ಮತ್ತು ಪೂರ್ವಿ ಇಬ್ಬರೇ ಇರೋದು, ಹಾಗಾಗಿ ಇಬ್ಬರು ಮಕ್ಳನ್ನ ಮಾತ್ರ ಕರೆದಿದ್ವಿ. ಹಾಗಾಗಿ ಅವರಿಬ್ಬರಿಗೂ ಪಟ್ ಅಂತ ಹೇಳ್ಬಿಟ್ಟು ಚಪಾತಿ, ಪಾಲಕ್ ಪನ್ನೀರು ಮತ್ತು ಅವ್ರಿಗಿನ್ನ ಮೊಸರನ್ನ ಕಲಿಸಿರಲಿಲ್ಲ, ಅದ್ರ ಜೊತೆಗೆ ಜಾಮೂನ್ನ ಹಾಕ್ಕೊಟ್ಟೆ. ಲಿಪಿ ಅವ್ರ ಜೊತೆ ನನಗೂ ಕೊಡಮ್ಮ ಅಂತ ಕೇಳ್ತಾ ಇದ್ಲು. ಸರಿ ಮಗಳೇ ಆಯಿತು ನಿನಗೂ ಹಾಕ್ಕೊಡ್ತೀನಿ ಅಂತ ಹೇಳಿಬಿಟ್ಟು 3 ಜನಕ್ಕೂ ಒಟ್ಟಿಗೆ ಕೊಟ್ಟೆ. ಲಿಪಿಗಂತೂ ಫುಲ್ ಇಷ್ಟ ಪಾಲಕ್ ಪನ್ನೀರ್ ಅಂದರೆ. ಉಪ್ಪು ಸರಿ ಬಿಡ್ರವ, ಆಯಿತು, ಬೇಡ ಅಂದರೆ ಫೋರ್ಸ್ ಮಾಡಲ್ಲ. ಮಕ್ಕಳಿಗೆ ಎಲ್ರಿಗೂ ಕೂಡ ಬಿಸಿಯಾಗಿ ಹಾಕ್ಕೊಟ್ಟೆ. ಅದಾದಮೇಲೆ ನಮ್ಮ ಅಪ್ಪು ಮತ್ತು ನಮ್ಮ ಅಪ್ಪ ಇದ್ದರು, ಅವರಿಗೂ ಹಾಕ್ಕೊಟ್ಟೆ. ಆಮೇಲೆ ನಂಗೆ ಹೊಟ್ಟೆ ಹಸಿತಾ ಇದೆ, ಅಮ್ಮ ನೀನು ನನಗೆ ಚಪಾತಿ ಹಾಕ್ಕೊಡು ಅಂತ ಹೇಳಿ ಅಮ್ಮಂಗೆ ಫಸ್ಟ್ ಕೊಡಲೇ ಇಲ್ಲ. ಪಾಪ ಅಮ್ಮ ನನ್ನನ್ನು ಕೂರಿಸಿ ನನಗೆ ಹಾಕ್ಕೊಟ್ರು. ಲಿಪಿ ಅಂತೂ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದಾಳೆ. ಅಮ್ಮ ಸೂಪರಾಗಿತ್ತು, ಅಮ್ಮ ಸೂಪರಾಗಿತ್ತು ಅಂತ ಹೇಳಿಬಿಟ್ಟು. ಇದಿಷ್ಟು ಅಮ್ಮನ ಬರ್ಡೇ ವ್ಲಾಗು. ಆ್ಯಂಡ್ ನೆಕ್ಸ್ಟ್ ಡೇ ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೆ ಅಲ್ವಾ, ಅದನ್ನು ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಡೇ ಲಿಪಿನ ಸ್ಕೂಲಿಗೆಲ್ಲ ಕಳಿಸಾದ್ಮೇಲೆ ನಾನು ಫ್ರೆಶ್ ಅಪ್ ಆಗಿ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಳ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಒಂಥರ ಸುಸ್ತು ಅನ್ನಿಸ್ತಾ ಇರುತ್ತೆ. ಇವಾಗ ಮೊದಲಿನ ಥರ ಹೊಟ್ಟೆ ಹಸ್ಕೊಂಡು ಪೂಜೆ ಮಾಡೋಕ್ಕೂ ಆಗಲ್ಲ, ಏನಾದರೂ ತಿಂದುಬಿಡ್ಬೇಕು ಫಸ್ಟು ಅನಿಸುತ್ತೆ. ಹಾಗಾಗಿ ಒಂದು ದೊಡ್ಡ ಲೋಟದಲ್ಲಿ ಫಸ್ಟ್ ಹಾಲನ್ನ ಕುಡಿದ್ಬಿಡ್ತೀನಿ. ಎದಳಕ್ಕೂ ಆಗ್ತಾ ಇರಲ್ಲ. ಅಯ್ಯೋ ಇದು ಯಾಕಪ್ಪ ಹಿಂಗಾಗ್ಬಿಟ್ಟಿದ್ದೀನಿ ಅಂತ ಒಂದೊಂದ್ಸತಿ ನನಗೆ ನಗು ಬರ್ತಾ ಇರುತ್ತೆ. ನೆನ್ನೆ ಪಲಾವಿಗೆಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ, ಪೂಜೆ ಮುಗಿಸಿ ಇವಾಗ ತಿಂಡಿ ತಿಂತಾ ಇದ್ದೀನಿ. ನೆಕ್ಸ್ಟು ನೀವು ಕೇಳ್ತಿದ್ದಿದ್ದು ಡಿಶ್ ವಾಷರ್ ರಿವ್ಯೂ ಕೊಡಿ ಅಂತ ಹೇಳ್ಬಿಟ್ಟು ಇವಾಗ ಅದ್ರದ್ದು ವಿಡಿಯೋ ಮಾಡಿಬಿಟ್ಟು ಶೇರ್ ಮಾಡ್ತೀನಿ. ಆ್ಯಕ್ಚುಲಿ ಕೆಲವೊಂದು ಸತಿ ಕಮೆಂಟ್ ಹಾಕುವಾಗ ನನಗೆ ಏನನ್ಸುತ್ತೆ ಅಂದರೆ, ಏನು ಅಡುಗೆ ಮಾಡುವಾಗಲೂ ಮೇಕಪ್ ಮಾಡಿಕೊಂಡೇ ಮಾಡಬೇಕಾ ಅಂತ ಹೇಳಿ. ಮೇಕಪ್ ಅಂತ ಅಂದರೆ ಏನು, ತುಂಬ ಕ್ರೀಮು, ಫೌಂಡೇಶನ್ನು, ಪೌಡರು, ಐಲ್ಯಾಶಸ್ಸು ಪ್ರತಿಯೊಂದೂ ಬ್ಲಷಿಂದ ಹಿಡಿದು ಹಾಕ್ಕೊಂಡು ಮಾಡೋದನ್ನು ಮೇಕಪ್ ಅಂತ ಹೇಳ್ತೀವಿ. ನಾನೇನಪ್ಪ ಅಂತ ಅಂದರೆ ಯಾವಾಗಲೂ ಮನೇಲಿ ಕ್ಲೀನಾಗಿದ್ದಷ್ಟು ನಮಗೂ ಖುಷಿ ಆಗುತ್ತೆ. ಇವಾಗ ಹೊರಗಡೆಯಿಂದ ಯಾರಾದರೂ ಬಂದಾಗ ಮತ್ತು ನಮ್ಮನ್ನು ನಾವು ನೋಡ್ಕೊಳ್ಳೋದು, ಸೆಲ್ಫ್ ಕೇರ್ ಮಾಡಿಕೊಂಡು ಚೆನ್ನಾಗಿ ಮನೇಲಿ ಕ್ಲೀನಾಗಿರೋದು ಅಷ್ಟೇ. ಒಂದು ಕ್ರೀಮ್ ಹಚ್ಚಿ, ಒಂದು ಲಿಪ್ ಬಾಮು, ಒಂದು ಲಿಪ್ಸ್ಟಿಕ್ಕೋ, ಒಂದು ಕಾಜಲ್ನ ಹಚ್ಚಿ ಹಣೆಗೆ ಇಟ್ಕೊಂಡ್ರೆ ಅದನ್ನು ಮೇಕಪ್ ಅಂತ ನನ್ನ ಪ್ರಕಾರ ಹೇಳಲ್ಲ. ಆ್ಯಂಡ್ ನಾನು ವೀಡಿಯೋ ಮಾಡೋದ್ರಿಂದ ಯಾವಾಗಲೂ 90% ನೀಟಾಗೆ ರೆಡಿಯಾಗಿ ವೀಡಿಯೋ ಮಾಡಬೇಕು ಅಂತ ನನ್ನ ಕಾನ್ಸೆಪ್ಟು. ಸುಸ್ತಾಗುತ್ತೆ ಆ್ಯಕ್ಚುಲಿ, ಕಂಟಿನ್ಯೂಸ್ ಆಗಿ ಮಾತಾಡೋಕ್ಕೆ ಆಗಲ್ಲ. ಆ್ಯಂಡ್ ಏನಪ್ಪ ಅಂತ ಅಂದರೆ, ಇವಾಗ ನಾನು ಯಾವಾಗಲೂ ತುಂಬ ಕ್ಲೀನಾಗೇ ಇರ್ತೀನಿ ಮನೇಲಿ ಅಂತಲ್ಲ, ನನಗೂ ಒಂದೊಂದು ದಿನ ಬೋರ್ ಆಗುತ್ತೆ. ಆವಾಗ ನಾನು ಯಾವುದೇ ರೀತಿ ರೆಡಿನೂ ಆಗಲ್ಲ, ಜಸ್ಟ್ ಒಂದು ಕ್ರೀಮ್ ಅಪ್ಲೈ ಮಾಡ್ಕೊಂಡು ಸುಮ್ಮನಾಗಿರ್ತೀನಿ. ಒಂದೊಂದು ದಿನ ತಲೆನೂ ಬಾಚಿರೋದಿಲ್ಲ. ಹಾಗೆ ಮೇಕಪ್ ಅಂತ ಏನು ನಾನು ಯಾವಾಗಲೂ ಜಾಸ್ತಿ ಮಾಡ್ಕೊಳ್ಳಲ್ಲ. ಮೇ ಬಿ ನನ್ನ ಒಂದು ಲುಕ್ಕು ನಿಮಗೆ ಮೇಕಪ್ ಅಂತ ಅನ್ನಿಸ್ಬೋದು. ಆ್ಯಂಡ್ ಇನ್ನೊಂದು ಏನಂತ ಅಂದರೆ, ಎಷ್ಟು ವೆಯ್ಟ್ ಗೇಯ್ನ್ ಆಗಿದ್ದೀರಾ ಅಂತ ಕೇಳ್ತಾ ಇದ್ರಿ. ಲಾಸ್ಟ್ ಮಂತ್ ಹೋದಾಗ 6 ಮಂತ್ ಇತ್ತು. ಆ್ಯಕ್ಚುಲ್ ವೆಯ್ಟ್ ನಾನು 62 kg ಇದ್ದೆ. ಒಂದು 3.5 kg ಗೇಯ್ನ್ ಆಗಿದ್ದೀನಿ, 65.5 kg ಆಗಿದ್ದೀನಿ. ಮೇ ಬಿ ಬಾಡಿ ಎಲ್ಲ ಹಾಗೆ ಇದೆ. ಡ್ರೆಸ್ಸಸ್ಸು ಅಂಬ್ರೆಲಾ ಡ್ರೆಸ್ ಮಾತ್ರ ಆಗುತ್ತೆ, ಟಮ್ಮಿ ಮಾತ್ರ ಸ್ವಲ್ಪ ಬೇಬಿ ಡೆವಲಪ್ಮೆಂಟ್ ಆಗಿದೆ. ಈ ಟೈಮಲ್ಲಿ ಆ್ಯಕ್ಚುಲಿ ಚೆನ್ನಾಗಿ ತಿಂದು ವೆಯ್ಟ್ ಗೇಯ್ನ್ ಆಗಬೇಕು. ಬಟ್ ನಾನೇನಂದರೆ ಲಾಸ್ಟ್ ಪ್ರೆಗ್ನೆನ್ಸಿಯಲ್ಲಿ ತುಂಬ ಸಫರ್ ಮಾಡಿದ್ದೆ ಅಲ್ವಾ, ಹಾಗಾಗಿ ಒಂದು ಮಾಡ್ರೇಟೆಡ್ ಆಗಿ ಫುಡ್ನ ತಗೊಳ್ತಾ ಇದ್ದೀನಿ. ಹಾಗಾಗಿ ಅಷ್ಟೊಂದು ವೆಯ್ಟ್ ಗೇಯ್ನ್ ಆಗಿಲ್ಲ ಅನಿಸುತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ, ಕಣ್ಸುತ್ತ ಡಾರ್ಕ್ ಸರ್ಕಲ್ ಆಗಿದೆ ಅಂತ ಹೇಳ್ತಾ ಇದ್ರಿ. ಆಲ್ಮೋಸ್ಟ್ ನಾನು ಪ್ರೆಗ್ನೆಂಟ್ ಆದಾಗಿಂದನೂ ನನಗೆ ನೈಟ್ ಟೈಮ್ ನಿದ್ದೆನೇ ಬರಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಅಯ್ಯೋ ನಿದ್ದೆ ಬರ್ತಾನೆ ಇಲ್ವಲ್ಲ ಅಂತ ಅನಿಸುತ್ತೆ. ಕಣ್ಣು ತುಂಬ ನಿದ್ದೆ ಮಾಡಿ ಆಲ್ಮೋಸ್ಟ್ ಒಂದು 6 ಮಂತ್ಸ್ ಆಯ್ತೇನೋ ನಂಗೆ ಫೀಲ್ ಆಗುತ್ತೆ. ಮಧ್ಯರಾತ್ರಿ ಎಚ್ಚರ ಆಗುತ್ತೆ, ವಾಶ್ರೂಮ್ಗೆ ಹೋಗಬೇಕು ಅನಿಸುತ್ತೆ, ಮತ್ತೆ ಎಚ್ಚರ ಆಗುತ್ತೆ. ಆ ಕಡೆ ಈ ಕಡೆ ತಿರುಗಿ ಮಲ್ಕೊಳ್ಳೋದೇ ಒಂಥರ. ಈ ಟೈಮಲ್ಲಿ ಗೊತ್ತಿರುತ್ತಲ್ಲ, ಪ್ರೆಗ್ನೆಂಟ್ ಆಗಿ ಎಕ್ಸ್ಪೀರಿಯೆನ್ಸ್ ಮಾಡಿರೋರಿಗೆ, ಹಾಗಾಗಿ ನಿದ್ದೆನೇ ಬರಲ್ಲ. ಇನ್ನೇನು ಬೆಳಗಿನ ಜಾವ ಒಂದು 5 o'clock ನಿದ್ದೆ ಬರ್ತಾ ಇರುತ್ತೆ. ಅಷ್ಟೊತ್ತಿಗೆ 5:30, 5:45 ಅಲ್ರಾಮ್ ಬಡ್ಕೊಂಡೇ ಬಿಡುತ್ತೆ. ಸೊ ಲಿಪಿಗೆ ಎದ್ದು ನಾನು ತಿಂಡಿನ ರೆಡಿ ಮಾಡಬೇಕು. ಹಾಗಾಗಿ ಒಂಥರ ನಿದ್ದೆ ಸರಿ ಇಲ್ಲದೆ ಕಣ್ಸುತ್ತಾ ಡಾರ್ಕ್ ಸರ್ಕಲ್ ಆಗಿದೆ ಅಷ್ಟೇ. ಆ್ಯಂಡ್ ಅದ್ರ ಜೊತೆಗೆ 95% ನಾನು ಮಧ್ಯಾಹ್ನ ಮಲಗಲ್ಲ. ಯಾರಾದರೂ ಬರ್ತಿರ್ತಾರೆ, ಮತ್ತೇನಾದರೂ ಕೆಲಸ ಇರುತ್ತೆ, ವಿಡಿಯೋ ಎಡಿಟಿಂಗ್ ಮಾಡೋದು, ಶೂಟ್ ಮಾಡೋದು ಮಾಡ್ಕೊಳ್ತಿರ್ತೀನಿ. ಬಟ್ ಮಲಗಬೇಕು ಅಂತ ಮಲಗಿದ್ರೂ ಮಧ್ಯಾಹ್ನ ಟೈಮು ನಿದ್ದೆ ಬರಲ್ಲ. ಇವಾಗ ನಮಗೆ ಫೀಲ್ ಆಗುತ್ತಲ್ಲ, ಹಬ್ಬ ನಾನು ಮಲಗಿದ್ದೀನಿ
ಅಂತ ಗೊತ್ತಾಗುತ್ತಲ್ವ ಒಂದೊಂದ್ಸತಿ ಯಪ್ಪ ಸಖತ್ತಾಗಿ ನಿದ್ದೆ ಮಾಡಿದೆ ಅಂತ. 6 ತಿಂಗಳಲ್ಲಿ 1-2 ದಿನ ನನಗೆ ನಿದ್ದೆ ಮಾಡಿರ್ಬೋದು ಅಷ್ಟೇ. ಹಾಗಾಗಿ ಮೇ ಬಿ ನಿಮಗೆಲ್ಲ ಡಾರ್ಕ್ ಸರ್ಕಲ್ ಅಂತ ಅನ್ನಿಸ್ತಾ ಇದೆ ಅನಿಸುತ್ತೆ. ಆ್ಯಂಡ್ ನೆಕ್ಸ್ಟ್ ಈಗ ಡಿಶ್ ವಾಷರ್ದು ಪಾತ್ರೆಗಳನ್ನೆಲ್ಲ ಪ್ಲೇಸ್ ಮಾಡಿ ನನಗೇನು ಅನ್ನಿಸ್ತು ಅಂತ ಹೇಳಿ ರಿವ್ಯೂನ ಕೊಡ್ತೀನಿ. ಆ್ಯಕ್ಚುಲಿ ಡಿಶ್ ವಾಷರ್ನ ನಂದು ಆ್ಯನಿವರ್ಸರಿ ಇತ್ತಲ್ವ, ಅವಾಗ ಮೋಹನ್ ಏನು ತಗೊಳ್ತೀವಿ ಏನಾದರೂ ತಗೋ ಅಂತ ಅಂದರು. ನಾನೇನು ಮಾಡಿದೆ, ಒಂದು ಬ್ಯಾಂಗಲ್ಲು ಮತ್ತು ಅದ್ರ ಜೊತೆಗೆ ಒಂದು ಡಿಶ್ ವಾಷರ್ ಬೇಕು ಅಂತ ಹೇಳ್ಬಿಟ್ಟು ಡಿಶ್ ವಾಷರ್ ತಗೊಂಡೆ. ಆಲ್ಮೋಸ್ಟ್ ಒಂದು 6 ಮಂತ್ಸೇ ಆಗೋಯ್ತು. ಇವಾಗ ರಿವ್ಯೂ ಕೊಡ್ತಾ ಇದ್ದೀನಿ. 1-2 ಮಂತ್ಸ್ ಹಿಂದೆ ಹೋಲ್ ಮಾಡಿಸಿ ರ್ಯಾಟ್ ಬಂದು ಕಚ್ಚಿ ಅದನ್ನು ಯೂಸೇ ಮಾಡಿರಲಿಲ್ಲ. ಬಾಷ್ ತೊಗೊಂಡಿರೋದು ನಾನು. ಆ್ಯಕ್ಚುಲಿ ರಿವ್ಯೂಸ್ ಹೇಳಬೇಕಂದ್ರೆ ನಿಜವಾಗ್ಲೂ ಚೆನ್ನಾಗಿದೆ, ಚೆನ್ನಾಗಿ ಹೋಗುತ್ತೆ. ಬಟ್ ಏನಂದರೆ ಯಾವುದನ್ನ ಪಾತ್ರೆನ ಹಾಕಬೇಕು ಅಂತ ಹೇಳಿ ನೋಡ್ಕೊಂಡು ಹಾಕಬೇಕು. ಸೊ ಇವಾಗ ನಮ್ಮನೇಲಿ ವಾಟರ್ ಸಾಫ್ಟ್ನರ್ ಇರೋದ್ರಿಂದ ಮತ್ತು ಸ್ಯಾಂಡ್ ಫಿಲ್ಟರ್ ಇರೋದ್ರಿಂದ ಪ್ಲೇಟ್ಗಳ ಮೇಲೆ ಅಷ್ಟೊಂದು ಇವಾಗ ಹಾರ್ಡ್ ವಾಟರ್ ಮಾರ್ಕ್ ಏನಿರುತ್ತೆ, ವೈಟ್ ಚುಕ್ಕಿ ಚುಕ್ಕಿ ಆಗುತ್ತಲ್ವ, ಆ ಥರ ಸ್ಟೈನ್ಸ್ ಏನು ಉಳಿಯೋದಿಲ್ಲ. ಕೆಲವೊಂದು ಸತಿ ಇವಾಗ ನೀರಲ್ಲಿ ಹಾರ್ಡ್ ವಾಟರ್ ಇದ್ದರೆ ಅದು ಮಾರ್ಕ್ ಉಳಿಯುತ್ತೆ. ಆ್ಯಂಡ್ ಒನ್ ಥಿಂಗ್ ನಾನು ಅದನ್ನ ತೋರಿಸ್ಲೇಬೇಕು ಅಂತ ಹೇಳಿ ಅದೊಂದು ಪ್ಲೇಟ್ ಇಟ್ಕೊಂಡಿದ್ದೆ. ನಾನು ಮಂಗನ ಥರ ಯಾವ್ಯಾವ್ದು ಹಾಕಬೇಕೋ ಯಾವ್ದಾವ್ದು ಹಾಕಬಾರ್ದು ಅಂತ ಸ್ಟಾರ್ಟಿಂಗ್ ಗೊತ್ತಿಲ್ಲದೆ ಡಿಶ್ ವಾಷರ್ ಫ್ರೆಂಡ್ಲಿ ಇಲ್ದಿರೋದನ್ನೆಲ್ಲ ಹಾಕ್ಬಿಟ್ಟಿದ್ದೆ. ಹಂಗಾಗಿ ಆ ಪ್ಲೇಟ್ಸ್ ಎಲ್ಲ ತೆಗೆದು ಬಿಸಾಕಿದ್ದೀನಿ, ತೋರಿಸ್ತೀನಿ ರೀ. ಮೋಹನ್ ಬೈತಾ ಇದ್ರು ಆ್ಯಕ್ಚುಲಿ, ಒಡೆದೋಗಿರೋ ಪ್ಲೇಟ್ ಎಲ್ಲ ಮನೇಲಿ ಇಡ್ಬೇಡ ಎಸಿ ಅಂತ. ಇರೋ ಡಿಶ್ ವಾಷರ್ ಸರಿಯಾಗತ್ತಂದ್ರೆ ನಾನು ಇದನ್ನ ಎಸಿಯಲ್ಲ ಅಂತ ಹೇಳ್ಬಿಟ್ಟು. ಇದು ಆ್ಯಕ್ಚುಲಿ ಫೈಬರ್ ಆಯಿತಾ, ನನಗಿದ್ರು ಇದನ್ನು ಹಾಕಬಾರ್ದು ಅನ್ನೋದು ಐಡಿಯಾನೂ ಇಲ್ಲ, ಮತ್ತು ಅದ್ರ ಗೈಡ್ಲೈನ್ಸ್ನ ನಾನು ಏನು ಓದೋಕ್ಕೂ ಹೋಗಿರಲಿಲ್ಲ. ಹಾಗಾಗಿ ಏನು ಮಾಡಿಬಿಟ್ಟಿದ್ದೆ, ಇದನ್ನು ಹಾಕ್ಬಿಟ್ಟಿದ್ದೀನಿ. ಆವಾಗ ಎಲ್ಲದೂ ಅಷ್ಟೇ ಪ್ಲೇಟ್ಸ್ ಸ್ಟಾರ್ಟಿಂಗ್ ಏನೂ ಗೊತ್ತಾಗಲಿಲ್ಲ. ಒಂದು 10 ವಾಶ್ ಅನ್ಸುತ್ತೆ ಆಲ್ಮೋಸ್ಟು. ಯಾಕಂದರೆ ಇದ್ರಲ್ಲಿ ಬಿಸಿಯಾಗಿ ನೀರು ಬರುತ್ತೆ. ಬಿಸಿಯಾಗಿ ನೀರು ಬರೋದ್ರಿಂದ ಈ ಥರದ್ದೆಲ್ಲ ಹಾಕಿದ್ರೆ ಅದೇನಾಗುತ್ತೆ, ಈ ಥರ ಬ್ರೇಕ್ ಆಗುತ್ತೆ, ಹಿಂಗೆ ಬ್ರೇಕ್ ಆಗುತ್ತೆ. ಇದನ್ನ ನಿಮಗೆ ತೋರ್ಸೋಕ್ಕೆ ಅಂತಲೇ ಹೇಳ್ಬಿಟ್ಟು ಹಾಗೆ ಇಟ್ಟಿದ್ದೆ. ಸೊ ನೀವೇನಾದರೂ ತಗೊಳ್ಳೋದಾದರೆ ಡಿಶ್ ವಾಷರ್ ಫ್ರೆಂಡ್ಲಿ ಇರೋಂತಹ ಪಾತ್ರೆಗಳನ್ನ ಮಾತ್ರ ಬಳಸಿ. ಅದಾದಮೇಲೆ ನಾನು ಒಂಚೂರು ಮ್ಯಾನ್ಯುಯಲ್ನೆಲ್ಲ ಓದಿ ಒಂದು ರಿಸರ್ಚ್ನ ಮಾಡಿ ಇವಾಗ ಪರ್ಫೆಕ್ಟ್ ಆಗಿದ್ದೀನಿ. ಹಾಗಾಗಿ ನಾನು ನಿಮಗೆ ರಿವ್ಯೂ ಕೊಡ್ತಾ ಇದ್ದೀನಿ. ನಿಮ್ಗೆ ಏನಂತ ಅಂದರೆ ಇವಾಗ ಮಿಕ್ಸಿ ಮೇಲಿರೋ ಕ್ಯಾಪಿನ ಕಲೆಗಳು, ಜಾಲ್ರಿ ಪ್ರತಿಯೊಂದು ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂದರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಬಟ್ ಇದೇನಂದರೆ ತುಂಬ ಜನ ಇರ್ತಾರಲ್ವ, ಅಂಥವ್ರ ಮನೆಗೆ ಯೂಸ್ ಆಗಲ್ಲ. ಇವಾಗ 4 ಮೆಂಬರ್ಸ್ ಇರ್ತಾರೆ ನೋಡಿ, ಗೆಸ್ಟ್ ಎಲ್ಲ ಕಮ್ಮಿ ಇರುತ್ತೆ, ಅಂಥವ್ರ ಮನೆಗೆ ಮಾತ್ರ ಪರ್ಫೆಕ್ಟಾಗಿ ಯೂಸ್ ಆಗುತ್ತೆ. ನಾನು ಯೂಶಲಿ ಏನು ಮಾಡ್ತೀನಿ ಅಂತ ಅಂದರೆ ನೈಟ್ ಟೈಮೇ ಇದಕ್ಕೆ ಹಾಕ್ಬಿಟ್ಟು ಬೆಳಗ್ಗೆ ಎಷ್ಟೊತ್ತಿಗೆ ಅದೇ ಆಟೋ ಆಫ್ ಆಗುತ್ತೆ, ಕ್ಲೀನ್ ಆಗಿರುತ್ತೆ. ನೆನ್ನೆ ರಾತ್ರಿ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಅಮ್ಮಂದು ಬರ್ಡೇ ಇತ್ತಲ್ಲ, ಏನೇನೋ ವೀಡಿಯೋಸ್ ಎಲ್ಲ ಶೂಟ್ ಮಾಡ್ಕೊಂಡಿದ್ದೆ, ಸಕ್ಕಷ್ಟು ಸ್ಟ್ರೈನ್ ಆಗಿತ್ತು ಅಂತ ಹೇಳ್ಬಿಟ್ಟು ವಿಡಿಯೋ ಹಾಕೋಕ್ಕಾಗಲಿಲ್ಲ. ಸೊ ಇವಾಗ ಯಾವ ಥರ ಪ್ಲೇಸ್ ಮಾಡೋದು ಅಂತ ತೋರಿಸ್ತೀನಿ. ಜಸ್ಟ್ ಒಂದು ರ್ಯಾಂಡಮ್ ಆಗಿ ತೋರಿಸಿರ್ತೀನಿ ಅಷ್ಟೇ. ನಾನು ಪಾತ್ರೆ ಏನಪ್ಪ ಅಂತ ಅಂದರೆ ಫುಡ್ ವೇಸ್ಟ್ ಏನಿರುತ್ತೆ ಅದನ್ನು ಕಂಪ್ಲೀಟಾಗಿ ತೆಗೆದು ನಾವು ಡಸ್ಟ್ಬಿನ್ನಿಗೆ ಹಾಕ್ಕೊಂಡು ಆಮೇಲೆ ನೀವು ಪಾತ್ರೆಗಳನ್ನ ಪ್ಲೇಸ್ ಮಾಡಬೇಕು. ಪಾತ್ರೆ ಹಾಕುವಾಗ ಇವಾಗ ನಾವು ಫುಡ್ ವೇಸ್ಟ್ ಏನು ಬಿಟ್ಟಿರ್ತೀವಿ, ಮೆಣಸಿಕಾಯಿ, ಕೆಲವೊಂದ್ಸತಿ ತರಕಾರಿ, ಕರ್ಬೇವಿನ ಸೊಪ್ಪು ಅಂಥದ್ದೆಲ್ಲದನ್ನು ಕೂಡ ನೀವು ನೀಟಾಗಿ ಕ್ಲೀನ್ ಮಾಡಿ ಪಾತ್ರೆಗಳನ್ನ ನೀವು ಡಿಶ್ ವಾಷರಿಗೆ ಪ್ಲೇಸ್ ಮಾಡಬೇಕು. ಪ್ಲೇಸ್ ಮಾಡಲಿಲ್ಲ ಅಂದ್ರೂ ಏನು ತೊಂದರೆ ಇಲ್ಲ, ಕೆಳಗಡೆ ಹೋಗೋದು. ಈ ಥರ ಕಂಪಾರ್ಟ್ಮೆಂಟ್ ಇರುತ್ತೆ. ನಾನೇನು ಇದ್ರ ಬಗ್ಗೆ ಜಾಸ್ತಿ ರಿವ್ಯೂ ಕೊಡೋಕೆ ಹೋಗಲ್ಲ. ಹೇಗಿದೆ, ಚೆನ್ನಾಗಿ ವಾಶ್ ಆಗುತ್ತೆ ಅಷ್ಟೇ ಹೇಳಕ್ಕೆ ಸಾಧ್ಯ. ಯಾಕಂದರೆ ನಿಮಗೆ ಬೇಕಾದಷ್ಟು ವಿಡಿಯೋ ಗೂಗಲಲ್ಲಿ ಸಿಗುತ್ತೆ. ಈ ಥರ ಪ್ಲೇಟ್ಸ್ನೆಲ್ಲ ಪ್ಲೇಸ್ ಮಾಡಿಕೊಡ್ತೀನಿ. ಯಾವುದೇ ರೀತಿ ಕಲೆಗಳು ಇರೋದಿಲ್ಲ, ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂತ ಅಂದರೆ ಇವಾಗ ಕೆಲವೊಂದ್ಸತಿ ನಾವು ಪಾತ್ರೆಗಳನ್ನ ಹೊಚ್ಚಿರ್ತೀವಿ ಅಲ್ವಾ, ಹಾಲಿನ ಪಾತ್ರೆ ಆಗಿರ್ಬೋದು, ಸಾಂಬಾರು ಅಂಥದ್ದೆಲ್ಲ ಇವಾಗ ನಾವಾದ್ರೂ ತುಂಬಾ ಏನು ಮಾಡ್ಬೇಕು ಹೇಳಿ, ಉಜ್ಜಿ ಕ್ಲೀನ್ ಮಾಡಬೇಕು. ಅದೇ ಥರ ಡಿಶ್ ವಾಷರಲ್ಲೂ ಅಷ್ಟೇ, ಹಾಕಿದ ತಕ್ಷಣ ಅದು ಕ್ಲೀನ್ ಆಗಲ್ಲ. ಸ್ವಲ್ಪ ನೆನೆಸಿ ರಿನ್ಸ್ ಮಾಡಿ ಹಾಕಿದ್ರೆ ಕ್ಲೀನ್ ಆಗುತ್ತೆ. ಇಲ್ಲ ಅಂತ ಅಂದರೆ ಅದು ಹಾಗೆ ಉಳಿದಿರುತ್ತೆ. ಯಾಕಂದರೆ ನಮ್ದು ಎಫರ್ಟ್ ಹೆಂಗಿರುತ್ತೆ ಅದೇ ಥರ ಮಿಷಿನ್ ಎಫರ್ಟ್ ಇರುತ್ತೆ. ಈ ಥರ ಲೋಟ ಏನಿರುತ್ತೆ ಅಲ್ವಾ, ಅದನ್ನು ಅಷ್ಟೇ ನೀಟಾಗಿ ಪ್ಲೇಸ್ ಮಾಡ್ಕೊಳ್ಬೋದು. ನೀವು ಗ್ಲಾಸ್ ಲೋಟನೂ ಹಾಕೊಬೋದು, ನಾನು ಹಾಕಿದ್ದೀನಿ. ಮತ್ತು ಅದ್ರ ಜೊತೆಗೆ ಸೆರಾಮಿಕ್ಕು ಹಾಕೊಬೋದು, ಸೆರಾಮಿಕ್ ಗ್ಲಾಸಸ್, ಅದನ್ನು ತೋರಿಸ್ತೀನಿ. ಏನಿರುತ್ತೆ ಇದೆಲ್ಲ ಸೌಟೆಲ್ಲ ಹಿಂಗೆ ಇಟ್ಕೊಳ್ತೀನಿ ಉಲ್ಟ. ಯಾವುದೇ ಒಂದು ಆದರೂ ಅಷ್ಟೇ ನಾವು ಉಲ್ಟನೇ ಇಡಬೇಕು. ಹಿಂಗಿಟ್ರೆ ಅದು ಕ್ಲೀನ್ ಆಗಲ್ಲ. ಹಾಗಾಗಿ ಎಲ್ಲದನ್ನು ಹಿಂಗೆ ದಬ್ಬಾಕ್ತೀವಿ ಅಂತೀವಲ್ವ, ಆ ಥರ ಇಟ್ಕೊಳ್ತೀನಿ. ಮಾತ್ರ
ಕ್ಲೀನಾಗಿ ವಾಶ್ ಆಗುತ್ತೆ ನನಗೆ ಅನ್ಸಿರೋದು. ಒಬ್ಬೊಬ್ರು ಒಪಿನಿಯನ್ ಒಂದೊಂಥರ ಇರುತ್ತೆ. ತೆಗ್ದು ಈ ಥರ ತುಂಬೋ ಬದಲು ವಾಶ್ ಮಾಡಿಬಿಡ್ಬೋದು ಅಂತ ಹೇಳಿದ್ರು. ತೆಗೆದು ತುಂಬ 10 ನಿಮಿಷದ ಕೆಲಸ, ವಾಶ್ ಮಾಡೋದು 1 ಗಂಟೆ ಕೆಲಸ ಅಂತ ನನ್ನ ಒಂದು ಥಿಂಕಿಂಗು. ಹಾಗಾಗಿ ನಾನು ಯಾರಾದರೂ ತಗೊಳ್ಳೋರಿದ್ರೆ ಅವ್ರಿಗೆ ಸಜೆಸ್ಟ್ ಮಾಡ್ತೀನಿ. ಈ ಥರ ಸೆರಾಮಿಕ್ ಬೌಲ್ಸ್ ಇರುತ್ತಲ್ವ, ಸೆರಾಮಿಕ್ ಬೌಲ್ಸು ಅಷ್ಟೇ ಯಾವುದೇ ರೀತಿ ಬ್ರೇಕ್ ಆಗಲ್ಲ. ಸೊ ಇದನ್ನು ಕೂಡ ಡಿಶ್ ವಾಷರ್ ಫ್ರೆಂಡ್ಲಿನೇ. ನಾನು ಇದನ್ನು ಹಾಕೊಳ್ತೀನಿ. ಆ್ಯಂಡ್ ಏನಪ್ಪ ಅಂತ ಅಂದರೆ ಈ ಥರದ ಪ್ಲೇಟ್ ಇರುತ್ತೆ ಅಲ್ವಾ, ಇದು ಬಿಸಿನೀರಲ್ಲಿ ವಾಶ್ ಆಗೋದ್ರಿಂದ ಈ ಥರ ಪ್ಲೇಟ್ಸು ಮೆಲ್ಟ್ ಆಗುತ್ತೆ. ಹಾಗಾಗಿ ಈ ಥರ ಪ್ಲೇಟ್ಸ್ನ ಯೂಸ್ ಮಾಡಬಾರ್ದು. ಬರೀ ನಾವು ಸೆರಾಮಿಕ್ಕು ಮತ್ತು ಈ ಥರ ಗ್ಲಾಸ್ ಬೌಲ್ಸು, ಸೊ ಅಂಥದನ್ನು ನಾವು ಆರಾಮಾಗಿ ಡಿಶ್ ವಾಷರ್ಗೆ ಹಾಕೊಬೋದು. ಯಾವುದೇ ರೀತಿ ಬ್ರೇಕ್ ಆಗಲ್ಲ. ಯಾಕಂದರೆ ಇದು ಯಾವುದೋ ಮಿಲ್ಟನ್ ಅನಿಸುತ್ತೆ ಇದು ಕ್ವಾಲಿಟಿ. ಹಾಗಾಗಿ ಇದೇನು ಬ್ರೇಕ್ ಆಗಿಲ್ಲ. ಆ್ಯಂಡ್ ಒಂದೊಂದು ಸತಿ ಏನಪ್ಪ ಅಂತ ಅಂದರೆ ಈ ಥರ ಹಾಲಿನ ಪಾತ್ರೆ ಇರುತ್ತೆ ಅಲ್ವಾ, ಇದು ತುಂಬಾ ಡೀಪಾಗಿ ಅಂಟ್ಕೊಂಡಿದ್ದಾಗ ಈ ಥರದ್ದು ಕ್ಲೀನ್ ಆಗಲ್ಲ. ಸೊ ತೋರಿಸ್ತಾ ಇದ್ದೀನಿ ಇವತ್ತು ನಿಮಗೆ ಹಾಕ್ಬಿಟ್ಟು. ಈ ಥರ ಗ್ಲಾಸ್ ವೇರ್ ಏನಿರುತ್ತೆ ಇದನ್ನು ಕೂಡ ನಾವು ಡಿಶ್ ವಾಷರಿಗೆ ಹಾಕೊಬೋದು. ಬಟ್ ಇದೆಲ್ಲ ಕ್ವಾಲಿಟಿ ತುಂಬಾ ತಿಕ್ಕಾಗಿದೆ, ಚೆನ್ನಾಗಿದೆ. ಹಾಗಾಗಿ ಇದನ್ನೆಲ್ಲ ಯೂಸ್ ಮಾಡ್ಬೋದು. ಮತ್ತು ಇವಾಗ ಮಕ್ಳಿಗೆ ನಾವು ಹಾಟ್ ಬಾಕ್ಸ್ ಕೊಟ್ಟು ಕಳಿಸ್ತೀವಲ್ಲ ಗೊತ್ತಾ, ಹಾಟ್ ಬಾಕ್ಸ್ಗಳನ್ನ ಇದಕ್ಕೆ ಹಾಕಬಾರ್ದು. ಹಾಟ್ ಬಾಕ್ಸ್ನ ಹಾಕಿದ್ರೆ ಒಂಥರ ಬಲ್ಜ್ ಆಗೋ ಥರ ಊದ್ಕೊಂಡ್ಬಿಡುತ್ತೆ ಆ್ಯಂಡ್ ಓಪನ್ ಆಗುತ್ತೆ ಹಾಟ್ ಬಾಕ್ಸು. ಮತ್ತು ಇವಾಗ ಮಕ್ಳಿಗೆ ಕೊಡೋ ಅಂಥದ್ದು ಕೆಲವೊಂದೊಂದು ಲಂಚ್ ಬಾಕ್ಸಲ್ಲಿ ಹಾಟ್ ಬಾಕ್ಸ್ ಥರ ಇರುತ್ತಲ್ಲ ಅಂಥದ್ದು, ಮತ್ತು ನಾವು ಇವಾಗ ಫುಡ್ಡೆಲ್ಲ ಹಾಕಿರ್ತೀವಲ್ಲ ಆ ಥರ ಹಾಟ್ ಬಾಕ್ಸ್ ಎಲ್ಲ ಹಾಕಬಾರ್ದು. ಮೇಯ್ನು ಎಲ್ಲದು ಸ್ಟೀಲು, ಸೆರಾಮಿಕ್ಕು, ಗ್ಲಾಸು ಆ ಥರ ಪಾತ್ರೆಗಳನ್ನೆಲ್ಲ ಹಾಕ್ಬೋದು. ನಾನಿವತ್ತು ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ರಾತ್ರಿನೇ ಹಾಕಿ ಬೆಳಗ್ಗೆ ಅಷ್ಟೊತ್ತಿಗೆ ಕ್ಲೀನ್ ಮಾಡಿದ್ರೆ ನಿಜವಾಗ್ಲೂ ನನಗಂತೂ ವೆರಿ ಯೂಸ್ಫುಲ್ ಅಂತ ಅನಿಸುತ್ತೆ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಖಂಡಿತ ತಗೊಬೋದು. ಇದಕ್ಕೆ ಇದ್ರದ್ದೇ ಆದಂತಹ ರಿವ್ಯೂಸ್ ಇರುತ್ತೆ, ಯೂಟ್ಯೂಬಲ್ಲಿ ಒಂದ್ಸತಿ ಚೆಕ್ ಮಾಡಿ. ಒಬ್ಬೊಬ್ರು ಒಪಿನಿಯನ್ ಒಂದೊಂದು ಥರ ಇರುತ್ತೆ. ಬಟ್ ಕ್ಲೀನ್ ಆಗುತ್ತೆ ಆ್ಯಂಡ್ 100% ಯೂಸ್ ಆಗುತ್ತೆ. ತುಂಬ ದೊಡ್ಡ ಪಾತ್ರೆಗಳನ್ನ ಇಡ್ಸೋಕ್ಕಾಗಲ್ಲ ಅಷ್ಟೇ. ಈ ಥರ ಡಿಶ್ ವಾಷರ್ದು ಟ್ಯಾಬ್ಲೆಟ್ನ ಕೊಟ್ಟಿರ್ತಾರೆ. 1 ಟ್ಯಾಬ್ಲೆಟ್ ಹಾಕಿದ್ರೆ ಸಾಕು, ಇದನ್ನ ಬ್ರೇಕ್ ಮಾಡೋಕ್ಕಾಗಲ್ಲ. ಇಲ್ಲ ಅಂತ ಅಂದರೆ ಪೌಡರು ಕೂಡ ಸಿಗುತ್ತೆ. ಬೇಕು ಅಂತ ಅಂದರೆ ನೀವು ಪೌಡರ್ನು ಹಾಕ್ಬೋದು. ಇದನ್ನು ಹಾಕ್ಬಿಟ್ಟು ಏನಿರುತ್ತೆ ಇದನ್ನ ಕ್ಯಾಪ್ನ ಫಿಲ್ ಮಾಡಿ ಹಾಕೋದು. ಇನ್ನು ಏನಾದರೂ ಹೆಚ್ಚು ನಿಮಗೆ ಡೀಟೇಲ್ಸ್ ಬೇಕಂತ ಅಂದರೆ ಇದ್ರದ್ದೇ ಆದಂಥ ಯೂಟ್ಯೂಬಲ್ಲಿ ವೀಡಿಯೋಸ್ ಇರುತ್ತೆ, ಅದನ್ನು ಒಂದ್ಸತಿ ಚೆಕ್ ಮಾಡಿ. ಮಧ್ಯಾಹ್ನದ ಊಟಕ್ಕೆ ಇವತ್ತು ಸಂಜೆ ಏನಾದ್ರು ಬೇಗ ತಿಂಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಸಿಂಪಲ್ಲಾಗಿ ಒಂದೇ ಒಂದು ಪುಟ್ಟ ಮೆಂತೆ ಮುದ್ದೆನ ಮಾಡ್ಕೊಂಡು ತಿಂತಾ ಇದ್ದೀನಿ. ಆ್ಯಕ್ಚುಲಿ ರೆಸಿಪಿ ಕೇಳಿದ್ದೀರಾ, ಅಮ್ಮಂಗೆ ಹೇಳಿದ್ದೀನಿ, ಅಮ್ಮ ಪುಡಿ ಇನ್ನೊಂದು ಸ್ವಲ್ಪ ಇದೆ, ಇನ್ನೊಂದು kg ಅಷ್ಟು ಖಾಲಿ ಆದಮೇಲೆ ನಮ್ಮನೇಲೆ ವಿಡಿಯೋ ಮಾಡೋಣ ಅಮ್ಮ, ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ನೆನ್ನೆ ಅರ್ಧ ಶೂಟ್ ಮಾಡ್ಕೊಂಡ್ಬಿಟ್ಟಿದ್ದೆ ಡಿಶ್ ವಾಷರಿಗೆ ಪಾತ್ರೆ ಎಲ್ಲ ಹಾಕ್ಬಿಟ್ಟು. ಅದ್ರ ರಿವ್ಯೂ ತೋರಿಸೋಣ ಆಮೇಲೆ ಅಂತ ಅಂದ್ಕೊಂಡ್ರೆ ನಾನು ಮರ್ತೇ ಹೋದೆ. ಕರೆಂಟು ಬೇರೆ ಹೋಗ್ಬಿಡ್ತು ಮಧ್ಯದಲ್ಲಿ. ಹಾಗಾಗಿ ಇವಾಗ ಡಿಶ್ ವಾಷರಿಂದ ಪಾತ್ರೆನೂ ತೆಗ್ದಿಲ್ಲ. ಬೆಳಗ್ಗೆ ಎದ್ದು ಫಸ್ಟ್ ಶೂಟ್ ಮಾಡಿಕೊಂಡು ನಿಮಗೆ ತೋರಿಸೋಣ ಹೆಂಗೆ ಕ್ಲೀನಾಗಿದೆ ಅಂತ ಹೇಳಿಬಿಟ್ಟು ಇವಾಗ ಎಲ್ಲ ತೆಗೆದು ಜೋಡಿಸ್ಕೊಂಡು ತೋರಿಸ್ತಾ ಇದ್ದೀನಿ. ನೋಡಿ, ನೆನ್ನೆ ಹಾಕಿದ್ದೆ ಅಲ್ವಾ ಪ್ಲೇಟ್ಸು, ಕಂಪ್ಲೀಟಾಗಿ ಪಳ 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 ಅಂತ ಕ್ಲೀನ್ ಆಗಿದೆ. ಆ್ಯಂಡ್ ನೆಕ್ಸ್ಟು ಹಾಲಿನ ಪಾತ್ರೆನೂ ಒಂದು ಹೇಳಿದ್ದೆ, ಹೋದರೆ ಹೋಗಿರುತ್ತೆ, ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ಬಿಟ್ಟು. ನೋಡಿ ನೀಟಾಗಿ ಕ್ಲೀನ್ ಆಗಿದೆ. ಇಲ್ಲೊಂದು ಚೂರು ಉಳ್ಕೊಂಡಿದೆ, ಯಾಕಂದರೆ ಅದು ಗಟ್ಟಿ ಇತ್ತು, ಹಾಗಾಗಿ ಇಲ್ಲೊಂದು ಚೂರು ಉಳ್ಕೊಂಡಿದೆ. ನಾನೇನಕ್ಕೆ ಇದನ್ನು ಹಾಕಿದ್ದೆ ಅಂದರೆ, ನಾವಿವಾಗ ಪಾತ್ರೆನ ಹಾಲಿಂದೆಲ್ಲ ಒಚ್ಚಿರ್ತೀವಲ್ವ, ನೆನೆಸಿ ಉಜ್ಜಬೇಕಲ್ವ, ಹಾಗೇನೆ ಇದನ್ನು ಅಷ್ಟೇ ನೆನೆಸಿ ಹಾಕಿದ್ರೆ ಕ್ಲೀನಾಗಿ ಹೋಗುತ್ತೆ. ಇಲ್ಲ ಅಂತಂದರೆ ಒಂದು ಚೂರು ಹಿಂಗೆ ಉಳಿಯುತ್ತೆ ಅಂತ ತೋರ್ಸಕ್ಕೆ ಹಾಕಿದ್ದೆ. ಆ್ಯಂಡ್ ನೆಕ್ಸ್ಟು ಸೆರಾಮಿಕ್ಕು ಮತ್ತು ಗ್ಲಾಸ್ ವೇರ್ಸ್ ಎಲ್ಲ ಹಾಕಿದ್ರು ಏನಾಗಲ್ಲ ಅಂತ ಹೇಳಿದ್ದೆ ಅಲ್ವಾ, ಸೆರಾಮಿಕ್ಕು ಗ್ಲಾಸ್ ವೇರ್ಸ್ ಎಲ್ಲ ಹಾಕಿದ್ದೀನಿ, ಏನೇನೂ ಆಗಿಲ್ಲ. ಆ್ಯಂಡ್ ಇದೆಲ್ಲ ಲೋಟಗಳು. ಇದು ಒಂದು ಲೋಟ ನಾನು ಉಲ್ಟಾ ಇಟ್ಟಿದ್ದೆ. ಯಾಕೆ ಉಲ್ಟಾ ಇಟ್ಟಿದ್ದೆ ಅಂತ ಅಂದರೆ, ನಾವು ಪ್ರತಿಯೊಂದು ಲೋಟನೂ ಆಗಿರ್ಬೋದು, ಪ್ರತಿಯೊಂದು ಪಾತ್ರೆಗಳನ್ನೂ ಆಗಿರ್ಬೋದು, ಇದೇ ಥರ ದಬಾಕಬೇಕು. ಈ ಥರ ದಬಾಕ್ಲಿಲ್ಲ ಅಂತ ಅಂದರೆ ಹೀಗೆ ನೀರು ಉಳ್ಕೊಳ್ಳುತ್ತೆ. ಯಾಕಂದರೆ ಅದು ಉಲ್ಟಾ ಕ್ಲೀನ್ ಮಾಡುತ್ತಲ್ವ, ಹಾಗಾಗಿ ಇದು ಒಂದು ಈ ಥರ ನೀರು ಉಳ್ಕೊಳ್ಳುತ್ತೆ. ಹಾಗಾಗಿ ಎಲ್ಲದನ್ನೂ ದಬಾಕಬೇಕು. ಇದು ಸೌಟ್ ಲಿಪಿ ಆ ಕಡೆ ಹೋಗು. ನೆಕ್ಸ್ಟ್ ಸೌಟ್ಗಳೆಲ್ಲ ಚೆನ್ನಾಗಿ ಕ್ಲೀನ್ ಆಗಿದೆ. ಸೊ ಓವರ್ ಆಲ್
ನನಗಂತೂ ಡಿಶ್ ವಾಷರ್ ಇಷ್ಟ ಆಯಿತು. ನೀವೇನಾದರೂ ತಗೊಳ್ಳೋದಿದ್ರೆ 100% ತಗೊಳ್ಳಿ ಅಂತ ಹೇಳಿ ಸಜೆಸ್ಟ್ ಮಾಡ್ತೀನಿ. ಬಟ್ ದೊಡ್ಡ ದೊಡ್ಡ ಪಾತ್ರೆ ಹಾಕೋಕ್ಕಾಗಲ್ಲ, ಮನೆಯಲ್ಲೆಲ್ಲ ಕಮ್ಮಿ ಇರ್ತೀರ ಅಲ್ವಾ, 3-4 ಜನ ಇದ್ದವ್ರಿಗೆ ಆರಾಮಾಗಿ ಯೂಸ್ ಮಾಡ್ಬೋದು. ಎಲ್ಲವೂ ನೀಟಾಗಿ ಕ್ಲೀನಾಗಿದೆ. ಇಷ್ಟೇ ನನ್ನ ಡಿಶ್ ವಾಷರ್ ರಿವ್ಯೂ. ಲಿಪಿಗೋಸ್ಕರ ಏನೋ ಆರ್ಡ್ರ್ ಮಾಡಿದ್ದೆ. ಮತ್ತೇನು ಸ್ಲಿಪ್ಪರ್ ಆದ್ರೆ ಈ ಕಡೆ ಬಾ, ಪೂಜೆ ರೂಮ್ ಮುಂದೆ ಕುತ್ಕೋಬೇಡ ಪಾಪು, ಕೆಳಗೆ ಬಾ. ಅಪ್ಪ ಎಷ್ಟೊಂದು ಜೊತೆ ಚಪ್ಪಲಿ ಬಂತು ಲಿಪಿ ನಿಂಗೆ. ಆಯ್ತು, ಎಲ್ಲ ನೀಟಾಗಿ ಎತ್ತಿಡ್ಬೇಕಂದಾಯ್ತಾ. ನಾಳೆಯಿಂದ ಈ ಛತ್ರಿ ಇಟ್ಕೋಬಾ. ಇಷ್ಟು ಪುಟಾಣಿದ ಪುಟ. ಅಮ್ಮ ಕವರ್ ಇದು ಇಷ್ಟ ಆಯ್ತು. ತಿರ್ಗು ಈ ಕಡೆಗದ್ನ ಮೇಲ್ ತೋರಿಸ್ತೀನ, ಹಿಂಗ್ ತಿರ್ಗಿಸ್ತೀನ. ಥೋ ಸೊ ಇದಿಷ್ಟು ನಂದು ಬರ್ಡೇ ಮತ್ತು ನಾನು ಡಿಶ್ ವಾಷರ್ ಕೊಟ್ಟಿರೋ ರಿವ್ಯೂ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಗೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಲಿಪಿಗೂ ಕೆಲವೊಂದು ಫಸ್ಟ್ ಕ್ರೈಯಿಂದ ಬಟ್ಟೆಗಳು ಆರ್ಡ್ರ್ ಮಾಡಿದ್ದೆ, ಅದನ್ನು ಕೂಡ ಓಪನ್ ಮಾಡಿ ನೋಡ್ತಾ ಇದ್ವಿ. ನಿಮ್ಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.